ನಮಸ್ತೆ ಸ್ನೇಹಿತರೆ, ಮತ್ತೊಂದು ಕರುಣಾಜನಕ ಕಥೆ ಅಂತಲೇ ಹೇಳ್ಬೋದು. ಈ ಸ್ಟೋರಿನ ಕೇಳಿದ್ರೆ ನಿಜ ತುಂಬಾ ಬೇಜಾರಾಗುತ್ತೆ. ಯಾವುದೇ ತಾಯಿ ಆಗಿರಲಿ ಈ ಥರ ನಿರ್ಧಾರನ ತೊಗೊಳೋದಕ್ಕೆ ನಿಜವಾಗ್ಲೂ ಹೇಗೆ ಮನಸ್ಸು ಬಂತೋ ಗೊತ್ತಿಲ್ಲ. 2 ಪುಟ್ಟ ಕಂದಮ್ಮಗಳನ್ನೂ ಈ ಥರ ಮಾಡಿ ತಾನೂ ಹೀಗಾಗಬೇಕು ಅಂತಂದರೆ ಆ ಮನಸ್ಸು ಎಷ್ಟು ನೊಂದಿರ್ಬೋದಲ್ವ. ಸೊ ಎಷ್ಟೇ ನೊಂದಿರಲಿ ಕಣ್ರಿ, ಜೀವನ ಅಂದರೆ ಎದುರಿಸ್ಬೇಕು ರೀ. ಮನುಷ್ಯರಿಗೆ ಬರದೆ ಮರಕ್ಕೆ ಬರುತ್ತೆ ಸಮಸ್ಯೆ. ಏನೇ ಇರಲಿ ಕೂತಿ ಸಮಸ್ಯೆನ ಬಗೆಹರಿಸ್ಕೋಬೋದಿತ್ತಲ್ವ. ದುಡುಕಿ ನಿರ್ಧಾರ ತೊಗೊಂಡಿರೋದ್ರಿಂದ 2 ಪುಟ್ಟ ಕಂದಮ್ಮಗಳ ಜೀವ, ನಿಮ್ಮ ಜೀವ ಎರಡೂ ಹಾಳಾಯ್ತಲ್ವೇನ್ರಿ. ಏನಿದು ಸ್ಟೋರಿ, ಏನು ಹೇಳ್ತಾ ಇದ್ದೀನಿ ಅನ್ನೋದನ್ನು ನೋಡ್ತಾ ಹೋಗೋಣ. ಇದು ತುಮಕೂರಲ್ಲಿ ನಡೆದಿರುವಂತಹ ಘಟನೆ. ಏನು ಅಂತ ನೋಡ್ತಾ ಹೋಗೋಣ ಬನ್ನಿ. 2 ಕಂದಮ್ಮಗಳ ಜೊತೆ ತಾಯಿ ಆತ್ಮಹತ್ಯೆ, ಡೆತ್ ನೋಟ್ ಬರೆದಿಟ್ಟು ತಾಯಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. 2 ಕಂದಮ್ಮಗಳನ್ನು ನೀರಿನ ಸಂಪಿಗೆ ತಳ್ಳಿ ಬಳಿಕ ತಾಯಿ ಕೂಡ ಅದೇ ಸಂಪಿಗೆ ಜಿಗಿದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ನಿಜವಾಗ್ಲೂ ಈ ಸ್ಟೋರಿ ಭಯ ಹುಡ್ಸುತ್ತೆ. ಹೌದು, ಈ ಘಟನೆ ನಡೆದಿರೋದು ತುಮಕೂರಲ್ಲಿ. ತಾಯಿ ತನ್ನ ಮಕ್ಕಳನ್ನು ಸಹ ನೀರಿನ ಸಂಪಿಗೆ ತಳ್ಳಿ, ಮನೆ ನೀರಿನ ಸಂಪಿಗೆ ತಳ್ಳಿ ತಾನು ಅದೇ ನೀರಿನ ಸಂಪಿಗೆ ಬಿದ್ದಿದ್ದಾರೆ. ತುಮಕೂರಿನ ಖ್ಯಾತಸಂದ್ರದ ಬಳಿ ಇರುವ ಸಿಂಗೋನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ತಾಯಿ ಹೆಸರು ವಿಜಯಲಕ್ಷ್ಮಿ, 26 ವರ್ಷ. ಮಕ್ಕಳಾದ ಚೈತನ್ಯ ಹಾಗೂ ಚೇತನ್ 5 ವರ್ಷದವರು. ಇವರಿಬ್ಬರು ಆ್ಯಕ್ಚುಲಿ ಟ್ವಿನ್ಸ್ ಅಂತ ಹೇಳ್ತಾ ಇದ್ದಾರೆ. ಘಟನೆ ನಡೆದ ಸಮಯದಲ್ಲಿ ಮನೇಲಿ ಯಾರೂ ಇರಲಿಲ್ಲ. ತುಂಬ ಚೆನ್ನಾಗಿದ್ದಂತಹ ಕುಟುಂಬ. ಮದುವೆ ಆಗಿ 6 ವರ್ಷ ಆಗಿತ್ತು. ಈ ನಿರ್ಧಾರನ ಏನಕ್ಕೆ ವಿಜಯಲಕ್ಷ್ಮಿ ಅವರು ತಗೊಂಡು ಅದೇ ಗ್ರಾಮದಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಈ ನಿರ್ಧಾರನ ತೊಗೋಬೇಕಾದ್ರೆ ಮನಸ್ಸು ಎಷ್ಟು ಮುಂದಿರುತ್ತೆ ಅಂತ ಒಂದ್ಸಲ ಯೋಚಿಸ್ಬೇಕಾಗುತ್ತೆ. ಈ ಥರ ಕಠಿಣವಾಗಿ ತನ್ನ 5 ವರ್ಷದ ಕಂದಮ್ಮಗಳನ್ನ ನೀರಿಗೆ ತಳ್ಳಿ ತಾನು ಬಿಡಬೇಕಂದ್ರೆ ಆ ಜೀವ ಎಷ್ಟು ನೊಂದಿರುತ್ತೆ ಅಂತ ಅನುಭವಿಸ್ತಿರೋಕೆ ಗೊತ್ತು. ಏನೇ ಸಮಸ್ಯೆ ಇರಲಿ ರೀ, ಮನುಷ್ಯರಿಗಿಂತ ಯಾವುದೂ ದೊಡ್ಡದಲ್ಲ. ಆ 2 ಪುಟ್ಟ ಕಂದಗಳ ಭವಿಷ್ಯ ಹಾಳಾಯ್ತಲ್ವ, ನಿಮ್ಮ ಭವಿಷ್ಯನೂ ಹಾಳಾಯ್ತಲ್ವ. ದಯವಿಟ್ಟು ಈ ಥರ ದುಡುಕಿ ನಿರ್ಧಾರಗಳನ್ನ ಯಾರೂ ತಗೋಬೇಡಿ. 1 ಸೆಕೆಂಡ್ ಆ ಮಕ್ಕಳನ್ನ ಜೀವನನ ನೆನಪಿಸ್ಕೊಳ್ಳಿ. ಈ ನಿರ್ಧಾರಗಳನ್ನ ತಗೊಳ್ಳೋದಕ್ಕಿಂತ ಮುಂಚೆ. ಹೌದು, ನೀವು ಎಷ್ಟೇ ನೊಂದಿರ್ಬೋದು, ಬೆಂದಿರ್ಬೋದು, ಬಟ್ ನಮ್ಮ ಕೈಯಲ್ಲೇ ಎಲ್ಲವೂ ಇರುತ್ತೆ ಅಲ್ವಾ. ಹಾಗಿಲ್ಲ ಅಂದರೆ ಬಿಟ್ಟು ಬೇರೆ ಇನ್ನೊಂದು ಆಪ್ಷನ್ ಇರುತ್ತಿತ್ತಲ್ವ. ಈ ನಿರ್ಧಾರ ತೊಗೊಳ್ಳೋದೇ ಒಂದು ಸೊಲ್ಯೂಷನ್ ಅಲ್ಲ ಅಲ್ವಾ. ದಯವಿಟ್ಟು ಈ ಥರ ನಿರ್ಧಾರಗಳನ್ನ ಯಾರೂ ತೊಗೊಳೋದಕ್ಕೆ ಹೋಗ್ಬಿಡಿ. ಮನುಷ್ಯ ದೇವರು ಕೊಟ್ಟಿರೋದು ಆತ್ಮ. ಈ ಆತ್ಮ ನಮ್ಮ ಕೈಗಾರೆ ನಾವೇ ಆತ್ಮಕ್ಕೆ ಮುಕ್ತಿ ಕೊಟ್ಕೊಳ್ಳೋಕೆ ಹೋಗಬಾರ್ದು. ನಮ್ಮ ಸಮಯ ಮೀರಿದಾಗ ನಾವು ಇರ್ತೀವಿ ಅಂದ್ರೂ ಈ ಭೂಮಿ ಮೇಲೆ ಇರೋದಕ್ಕಾಗಲ್ಲ. ದಯವಿಟ್ಟು ಯಾರು ಈ ಥರ ದುಡುಕಿ ನಿರ್ಧಾರ, ನಿಮ್ಮ ಪ್ರಾಣ ಅಲ್ಲದೆ ಪುಟ್ಟ ಕಂದಮ್ಮಗಳ ಜೀವನ ಬಲಿ ಕೊಟ್ಟರಲ್ಲ, ಅದು ತಪ್ಪು ಅಂತ ಹೇಳ್ತೀನಿ. ಏನೇ ಆಗಿರಲಿ ಈ 3 ಆತ್ಮಗಳಿಗೆ ದೇವರು ಶಾಂತಿ ಕೊಡಲಿ. ಒಳ್ಳೆಯದಾಗಲಿ ಅಷ್ಟೇ.